ಹಾಯ್, ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಮದುವೆದು ಇದು ಲಾಸ್ಟು. ನಾವು ಚೌಟ್ರಿಗೆ ಹೋಗೋ ದಿನ ಇದು. ಚೌಟ್ರಿಗೆ ಹೋಗೋ ದಿನ ನಾನು ರೆಡಿಯಾಗಿ ಕೂತಿದ್ದೀನಿ. ನನಗೆ ಹೂವಿನ ಹಾರ ಮತ್ತು ಮಡ್ಲಕ್ಕಿ ಎಲ್ಲ ಕಟ್ಬಿಟ್ಟು ಚೌಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಮಡ್ಲಕ್ಕಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಮತ್ತು ಹೂವಿನ ಹಾರ ಹಾಕ್ತಾಯಿದ್ದಾರೆ ನಮ್ಮ ಅಕ್ಕ. ಹೂವಿನ ಹಾರ ಹಾಕ್ಬಿಟ್ಟು ನೆಕ್ಸ್ಟು ಮಡ್ಲಕ್ಕಿ ಕೊಡ್ತಾರೆ. ಮಡ್ಲಕ್ಕಿ ಕೊಟ್ಟಿದ ತಕ್ಷಣ ರಿಟರ್ನ್ ಹಂಗೆ ಚೌಟ್ರಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಆಂಟಿ ಅದು ದಾರ ಉದ್ದ ಆಗಿದೆ ಅಂತೇಳ್ಬಿಟ್ಟು ಉದ್ದ ಇದೆ ಅಂತೇಳ್ಬಿಟ್ಟು ಕಟ್ತಾಯಿದ್ರು. ಸುಮ್ಮನೆ ಕತ್ತಿಗೆ ತಗಲುತ್ತೆ ಅಂಥೇಳಿ ದಾರ ಎಲ್ಲ ನೀಟಾಗಿ ಕಟ್ತಾಯಿದ್ರು. ನಮ್ಮ ಆಂಟಿ ಎಲೆಗೆ ಹಳ್ಳೆ ಎಣ್ಣೆ ಹಚ್ಬಿಟ್ಟು ಅದನ್ನು ಸುಡ್ತಾಯಿದ್ದಾರೆ. ಅದನ್ನು ಯಾಕಂದರೆ ಮನೆ ಹತ್ರನೇ ಮಾಡೋದ್ರೆ ಮದುವೆ ಅದೆಲ್ಲ ಏನು ಇಡೋಕ್ಕೆ ಹೋಗಲ್ಲ, ಆಚೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳ್ಬಿಟ್ಟು ಅದರಿಂದ ಕಪ್ಪು ಥರ ಮಾಡಿಬಿಟ್ಟು ಅದನ್ನು ಇಡ್ತಾರೆ. ಕಪ್ಪೆಲ್ಲ ಇಡ್ತಾರೆ ಮತ್ತು ಅದಕ್ಕೆ ಹಳ್ಳೆಣ್ಣೆ ಹಾಕ್ಬಿಟ್ಟು ಸುಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ನಮ್ಮ ಮಮ್ಮಿಗೆ ಮಡ್ಲಕ್ಕಿ ಕೊಡು ಅಂತ ಹೇಳ್ತಾಯಿದ್ರು. ನಮ್ಮ ಮಮ್ಮಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಮಡ್ಲಕ್ಕಿನ ಇಡ್ತಾಯಿದ್ದಾರೆ. ಅದು ಸೀರೆ ಸೆರಗಿರುತ್ತಲ್ಲ, ಅದು ಮುಂದೆ ಹಾಕ್ಕೊಂಡೇ ಇಟ್ಕೋಬೇಕು. ನಾನು ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಎಲ್ಲ ಸರಿಯಾಗಿ ಇಡ್ತಾಯಿದ್ರು. ನಾನು ಎದ್ದೇಳ್ತಾ ಇದ್ದೆ. ನಮ್ಮ ಅಂಕಲು ಫೋಟೋ ತೆಗಿತೀನಿ ಕುತ್ಕೊ ಅಂತ ಹೇಳಿದ್ರು. ಹಂಗೆ ಕೂತಿದ್ದೆ. ಒಂದು 5 ಜನನೋ 3 ಜನನಾದರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಂತೆಲ್ಲ ಹೇಳಿದ್ರು. ಆವಾಗ ಎಲ್ಲರೂ ಅಕ್ಷತೆ ಹಾಕ್ಬಿಟ್ಟು ದೊಡ್ಡಮ್ಮ ಆಮೇಲೆ ಆರತಿ ಮಾಡಿದರು. ನೆಕ್ಸ್ಟ್ ನಮ್ಮ ಮಮ್ಮಿ ಮಾಡ್ತಿದ್ದಾರೆ ಈಗ. ಮತ್ತು ಅದು ಕಳಿಸ್ಗೂ ಕೂಡ ಹಂಗೇ ಅಕ್ಷತೆನೂ ಹಾಕಿ ನಮಸ್ಕಾರ ಮಾಡ್ಕೊತಾರೆ. ಮತ್ತು ನಮ್ಮ ಮಮ್ಮಿನೂ ಆರತಿ ಮಾಡಿದ್ರು. ಮತ್ತು ನಮ್ಮ ಅಜ್ಜಿನೂ ಒಂದು 5 ಜನನೋ 3 ಜನೋ ಮಾಡಿ ಅಂತ ನಮ್ಮ ಅಂಕಲ್ ಹೇಳ್ತಾಯಿದ್ರು. ನೆಕ್ಸ್ಟ್ ಲಾಸ್ಟಿಗೆ ನಮ್ಮ ಅಜ್ಜಿನೂ ಮಾಡ್ತಾಯಿದ್ದಾರೆ. ನಮ್ಮ ಅಂಕಲ್ ನಗಿಸ್ತಾಯಿದ್ರು, ಫೋಟೋ ತೆಗಿತೀನಿ ಸ್ಮೈಲ್ ಮಾಡು ಅಂತ ಹೇಳ್ಬಿಟ್ಟು. ಇವರು ನಮ್ಮ ಆಂಟಿ ಮತ್ತು 5 ಜನ ಆಗಬೇಕಲ್ವಾ, 3 ಜನ ಆದ್ರಲ್ಲ, 4 ಜನ ಆಗ್ತಾರೆ. ಇನ್ನೊಬ್ಬರು ಮಾಡಿದ್ರೆ 5 ಜನ ಆಗ್ತಾರೆ. ಅದಕ್ಕೆ 5 ಜನ ಮಾಡಿ ಅಂತ ಹೇಳ್ತಾಯಿದ್ರು ಅಂಕಲು. ಅದಕ್ಕೆ 5 ಜನ ಮತ್ತೆ ಇಡ್ತಾಯಿದ್ದಾರೆ. ಅವತ್ತು ನಾವು ಬೆಳಗ್ಗೆ ಬೇಗನೆ ರೆಡಿ ಆಗಿದ್ವಿ. ಮತ್ತು ಆದರೆ ನಾವು ಹೋಗೋದು ಮಾತ್ರ ಲೇಟ್ ಆಯ್ತು ಅಷ್ಟೆ. ಯಾಕೆಂದರೆ ಅವತ್ತೇನು ನಮ್ಮ ಬೆಳಗ್ಗೆ ಯಾವ ಶಾಸ್ತ್ರಗಳು ಏನೂ ಇರಲಿಲ್ಲ. ಜಸ್ಟ್ ನಾವೆಲ್ಲ ರೆಡಿ ಆಗಿಬಿಟ್ಟು ಟಿಫನ್ ಅಡುಗೆ ಎಲ್ಲ ಪಾಯಸ, ಅನ್ನ ಸಾಂಬಾರು, ಪಲ್ಯ, ರಸಮ್ಮು ಎಲ್ಲ ಮಾಡಿದ್ವಿ. ಜಸ್ಟ್ ಊಟ ಮಾಡ್ಕೊಂಡು ಹೋಗೋದು ಅಷ್ಟೇ ಇತ್ತು ನಮ್ಮದು. ಆದರೂ ಕೂಡ ಸುಮ್ಮನೆ ಇಷ್ಟೊತ್ತಲ್ಲಿ ಹೋದರೆ ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ನಮ್ಮ ಅಂಕಲು ಲೇಟಾಗೆ ಚೌಟ್ರಿಗೆ ಕರ್ಕೊಂಡು ಹೋದರು. ಅವತ್ತು ಊಟ ಕೂಡ ನಮ್ಮ ಮನೇಲಿ ತುಂಬಾ ಮಿಕ್ಬಿಟ್ಟಿತ್ತು. ಜಾಸ್ತಿ ಸ್ವೀಟು ಆಗ್ಬೋದು, ಸಾಂಬಾರು, ರಸಮ್ಮು, ಅನ್ನ, ಪಲ್ಯ ಎಲ್ಲ ತುಂಬಾ ಮಿಕ್ಬಿಟ್ಟಿತ್ತು. ಲಾಸ್ಟಿಗೆ ಎಲ್ಲರೂ 5 ಜನ ಆದಮೇಲೆ ಎಲ್ಲರೂ ಒಂದು ಸಲ ಆಶೀರ್ವಾದ ಮಾಡಿದ್ರು 5 ಜನ ಸೇರಿ. ನೆಕ್ಸ್ಟ್ ಆಮೇಲೆ ನಿಧಾನಕ್ಕೆ ಎದ್ದೋಳು ಅಂತ ಹೇಳ್ತಾಯಿದ್ರು. ನಿಧಾನಕ್ಕೆ ಎದ್ದು ಹಂಗೆ ಆಚೆ ಹೋಗಬೇಕು.